तरन्निताक्षीं धृतपाशाङ्कुश पुष्पबाणचापाम् अणिमादिभिरावृतां मयूखैः अहमित्येव विभावहे ಭವಾನ್. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಬ್ರಹ್ಮಾಂಡ ಸ್ವರೂಪಿಣಿಯಾಗಿ ಒಳಗೂ ಹೊರಗೂ ಸಮರಸವಾಗಿ ಕೂಡಿರುವಂತಹ ಆ ದಿವ್ಯ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಏನು ಜಗನ್ಮಾತೆ ಪ್ರೇರಣೆ ಕೊಡ್ತಾಳೋ ಅದನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ದಿವ್ಯಾತ್ಮ ಸ್ವರೂಪಗಳಾದಂತಹ ವೀಕ್ಷಕರೆಲ್ಲರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಇತ್ತೀಚೆಗೆ ವಿಡಿಯೋಗಳನ್ನು ಮಾಡಲಿಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಈ ಶ್ರೀವಿದ್ಯಾ ಉಪಾಸನೆ ಅಂತಂದರೆ ಯಾರು ಲಲಿತಾ ಸಹಸ್ರನಾಮವನ್ನೆಲ್ಲ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಸಹ ಶ್ರೀವಿದ್ಯಾ ಉಪಾಸಕರೇ. ಯಾಕೆಂತಂದರೆ ಅಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಶ್ರೀವಿದ್ಯಾ ಮಂತ್ರಗಳು ಏನಿದ್ದಾವೆ ಅದನ್ನು ಸೂಕ್ಷ್ಮ ರೂಪದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಅಡಕವಾಗಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲದೆ ನಾವು ಲಲಿತಾ ಸಹಸ್ರನಾಮ ಮಾಡ್ತಾ ಇದ್ದರೆ ನಾವೆಲ್ಲರೂ ಸಹ ಶ್ರೀವಿದ್ಯಾ ಉಪಾಸಕರೇ ಆಗಿರ್ತೀವಿ. ಯಾರಿಗೆ ಶ್ರೀವಿದ್ಯಾ ಉಪಾಸನೆ ಮಾಡಬೇಕು ಅಂತ ಇಷ್ಟ ಇದೆಯೋ ಅವರು ಸಹ ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಶ್ರೀವಿದ್ಯಾ ಉಪಾಸನೆ ಬಗ್ಗೆ ಅಥವಾ ದೀಕ್ಷೆ ಬಗ್ಗೆ ನಾನು ಮಾರ್ಗದರ್ಶನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಂತರ ಶ್ರೀವಿದ್ಯೆ ಮಾಡಬೇಕು ಅಂತಂದರೆ ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅನ್ನುವಂಥದ್ದು ಮೂಡಬೇಕು. ಏಕೆಂದರೆ ನಾವು ಕಷ್ಟ ಸುಖಗಳನ್ನು ಅನುಭವಿಸ್ತಾ ಜೀವನವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಿಜ ಸ್ವರೂಪ ಅನ್ನುವಂಥದ್ದು ಒಂದಿದೆ, ಅದು ಆನಂದ ಸ್ವರೂಪ, ಚೈತನ್ಯ ಸ್ವರೂಪ, ಜಗನ್ಮಾತಾ ಸ್ವರೂಪ. ಆ ಸ್ವರೂಪಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಶ್ರೀವಿದ್ಯಾ ಸಾಧನೆಯನ್ನು ನಾವು ಅಭ್ಯಾಸ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ ಅನ್ನುವಂಥದ್ದು ಸಿಗುತ್ತೆ. ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನುವಂಥದ್ದನ್ನು ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ ಅಂತಂದರೆ ಹೊರಗಡೆ ಹುಡುಕ್ತಾ ಇದ್ದೀವಿ. ಅದು ಅಲ್ಲಿ ಸಿಗಲ್ಲ. ಯಾಕೆಂದರೆ ಇಲ್ಲದೇ ಇರುವಂಥ ಜಾಗದಲ್ಲಿ ನಾವು ಹುಡುಕ್ತಾ ಇದ್ದೀವಿ. ಹಾಗಾಗಿ ಅದು ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಆಂತರ್ಯದಲ್ಲೇ ಎಲ್ಲವೂ ಇರುವಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ಅಭ್ಯಾಸ ಮಾಡಿದಾಗ ಅದಕ್ಕೆ ಪೂರಕವಾದಂತಹ ಗ್ರಂಥಗಳನ್ನು, ಭಗವದ್ಗೀತೆ, ಈ ರೀತಿ ಉಪನಿಷತ್ತುಗಳ ಚಿಂತನೆಗಳನ್ನು ಮಾಡ್ತಾ ನಾವು ಜೀವನವನ್ನು ನಡೆಸಬೇಕು. ಆ ರೀತಿ ಶ್ರೀವಿದ್ಯಾ ಉಪಾಸನೆಗೆ ನಾವು ಆವಾಗ ಅರ್ಹರಾಗ್ತೀವಿ. ಭಗವದ್ಗೀತೆಯಲ್ಲಿ ಬರುವಂಥ ವಿಷಯಗಳಿಗೂ ಮತ್ತು ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಇರುವಂಥದ್ದು ವಿಷಯಗಳಿಗೂ ತುಂಬ ಹತ್ತಿರದ ಸಾಮ್ಯತೆ ಇರೋದ್ರಿಂದ ಯೋಗ, ವೇದಾಂತ, ಉಪನಿಷತ್ತು, ಕುಂಡಲಿನಿ ಶಕ್ತಿ ಎಲ್ಲವೂ ಅಡಕವಾಗಿರುವಂಥದ್ದು ಲಲಿತಾ ಸಹಸ್ರನಾಮದಲ್ಲಿ. ಲಲಿತಾ ಸಹಸ್ರನಾಮದಲ್ಲಿ ಸಣ್ಣ ಸಣ್ಣ ಸೂತ್ರಗಳಲ್ಲಿ ದಿವ್ಯವಾದ ಯೋಗ ಇದೆ, ಅದರಲ್ಲಿ ದಿವ್ಯವಾದ ಉಪನಿಷತ್ತುಗಳ ಸಂದೇಶ ಇದೆ, ದಿವ್ಯವಾದಂಥ ವೇದಾಂತ ಸಂದೇಶವೂ ಅದರಲ್ಲಿದೆ. ಹಾಗಾಗಿ ನಾವು ಅದನ್ನು ಒಂದೊಂದು ನಾಮವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಗೆ ಅದು ಬಿಡಿಸ್ಕೊಳ್ತಾ ಹೋಗುತ್ತೆ. ಭಗವದ್ಗೀತಾ ಶ್ಲೋಕವನ್ನು ಇಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಅದರ ಒಂದು ಮುಂದುವರೆದಂತಹ ಶ್ಲೋಕವನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಅಪರೆ ನಿಯತ ಆಹಾರ ಪ್ರಾಣಾನ್ ಪ್ರಾಣೇಶು ಜಿಹ್ವತಿ ಸರ್ವೇಪ್ಯತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಃ. ಇದು ಈ ಸೂತ್ರ. ಅಂದರೆ ನಿಯಮಿತ ಆಹಾರವುಳ್ಳ ಯೋಗಿ ಜನರು ಪ್ರಾಣವನ್ನು ಪ್ರಾಣದಲ್ಲಿಯೇ ಹೋಮ ಮಾಡುತ್ತಾರೆ. ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವರು ಮತ್ತು ಯಜ್ಞವನ್ನು ತಿಳಿದವರಾಗಿರುತ್ತಾರೆ. ಅಂದರೆ ನಾವು ದೊಡ್ಡ ಹೋಮಕುಂಡವನ್ನು ಮುಂದೆ ಇಟ್ಕೊಂಡು ಅದರಲ್ಲಿ ಸಮಿತಿಗಳನ್ನು ಹಾಕ್ತಾ, ತುಪ್ಪವನ್ನು ಹಾಕ್ತಾ ಯಜ್ಞ ಮಾಡುವಂಥದ್ದೊಂದೇ ಯಜ್ಞ ಅನ್ನೋವಂಥ ಪದ ಬಳಕೆ ಆಗಲ್ಲ. ಇಲ್ಲಿ ಅನೇಕ ವಿಷಯಗಳು, ಅರ್ಥಗಳು ಇದರಲ್ಲಿ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ತಾ ಮುಂದಕ್ಕೆ ಹೋದಾಗ ನಾವು ಅದರಲ್ಲಿರುವಂಥ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ತೀವಿ. ಈ ಸೂತ್ರಗಳಲ್ಲಿರುವಂಥ ಸಾರಾಂಶವನ್ನು ಅರ್ಜುನನಿಗೆ ಕೃಷ್ಣನು ಬೋಧಿಸುತ್ತಿದ್ದಾನೆ. ಅರ್ಜುನನಿಗೆ ಯಾವುದು ಪ್ರೀತಿಕರವಾಗಿದೆಯೋ, ರುಚಿಕರವಾಗಿದೆಯೋ ಅದನ್ನು ಭಗವಾನ್ ಕೃಷ್ಣನು ಇಲ್ಲಿ ವಿವರಿಸುತ್ತಿದ್ದಾನೆ. ನಿಯಮ ಸಂಯಮದ ಆಹಾರವನ್ನು ಸೇವಿಸುವವರು
ಪ್ರಾಣದಲ್ಲಿಯೇ ಹೋಮ ಮಾಡುತ್ತಾರೆ. ಸಾಮಾನ್ಯವಾಗಿ ನಾವು ಭೋಜನವನ್ನು ಆಹಾರವೆಂದು ಕರೆಯುತ್ತೇವೆ. ಆದರೆ ಆಹಾರಕ್ಕೆ ಬೇರೆಯದೇ ವ್ಯಾಪಕವಾದಂತಹ ಅರ್ಥವಿದೆ. ಒಳಗಿನಿಂದ ಏನೆಲ್ಲವನ್ನು ಒಳಗಡೆ ತೆಗೆದುಕೊಳ್ಳುತ್ತೇವೋ ಅದೆಲ್ಲವೂ ಸಹ ಆಹಾರವೇ. 80% ಆಹಾರವನ್ನು ನಾವು ಕಣ್ಣುಗಳಿಂದ ನಾವು ಒಳಗಡೆ ತೆಗೆದುಕೊಳ್ತೇವೆ. ಯಾವುದೆಲ್ಲ ಹೊರಗಿನಿಂದ ತಮ್ಮ ಆಂತರ್ಯಕ್ಕೆ ಇಳಿಯುತ್ತದೆಯೋ ಅದೆಲ್ಲವೂ ಆಹಾರವೆನಿಸಿಕೊಳ್ಳುತ್ತದೆ. ನಾವು ನೋಡುವ ದೃಶ್ಯಗಳಿರ್ಬೋದು, ಮೊಬೈಲ್ನಿಂದ ಹೆಚ್ಚು ವಿಚಾರಗಳು, ದೃಶ್ಯಗಳು ನಮ್ಮ ಒಳಗಡೆ ಆಂತರ್ಯಕ್ಕೆ ಹೋಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಸಬ್ಲಿಮೇಷನ್ ರೆಕಾರ್ಡ್ ಎಂದು ಕರೆಯುತ್ತಾರೆ. 10 ಸಲ ಯಾವುದೋ ಸೋಪಿನ ಅಡ್ವರ್ಟೈಸ್ಮೆಂಟನ್ನು ನೋಡಿದ ಮೇಲೆ ಅದನ್ನು ನಮಗೆ ಗೊತ್ತಿಲ್ಲದಂತೆ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ. ನಂತರ ಅದು ಮುಂದೆ ನಮ್ಮ ಜೀವನದ ಒಂದು ಭಾಗ ಆಗಿಬಿಡುತ್ತೆ. ಆನಂತರ ಎಷ್ಟೇ ಒಳ್ಳೆಯ ಸೋಪ್ ಮಾರ್ಕೆಟಿಗೆ ಬಂದ್ರೂ ಅದನ್ನು ನಾವು ಬಿಡೋದಿಲ್ಲ, ಅದನ್ನೇ ಉಪಯೋಗಿಸ್ತಾ ಇರ್ತೀವಿ. ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೇವೆ. ಯಾವ ದೃಶ್ಯಗಳನ್ನು ನಾವು ನೋಡುತ್ತೇವೆಯೋ ಅನಂತರ ಆ ದೃಶ್ಯಗಳೇ ನಮಗೆ ಅದು ಜೀವನ ಪದ್ಧತಿ ಆಗಿಬಿಡುತ್ತೆ. ಇದೇ ರೀತಿ ನಾವು ಪ್ರತಿದಿನ ಏನೆಲ್ಲ ಒಳಗೆ ತೆಗೆದುಕೊಳ್ಳುತ್ತೇವೆಯೋ ಅದೆಲ್ಲವೂ ಸಹ ಆಹಾರವೇ. ಕಣ್ಣುಗಳಿಂದ ಹಲವು ಸಂಗತಿಗಳನ್ನು ಒಳಗೆ ತೆಗೆದುಕೊಳ್ಳುತ್ತೇವೆ. ಕಿವಿ ಸ್ಪರ್ಶದಿಂದ ಹೀಗೆ ಹೊರಗಿನಿಂದ ಒಳಗೆ ಸ್ವೀಕಾರ ಮಾಡುವುದೆಲ್ಲವೂ ಆಹಾರವೆನಿಸಿಕೊಳ್ಳುತ್ತದೆ. ಯಾವ ವ್ಯಕ್ತಿಯು ತನ್ನ ಇಂದ್ರಿಯಗಳ ಮೂಲಕ ಪ್ರಾಣಕ್ಕೆ ಪ್ರಾಣವನ್ನು ಅರ್ಪಿಸುತ್ತಾನೋ, ಅದಕ್ಕೆ ಸಹಕಾರಿಯಾಗುವಂತಹ ವಸ್ತುಗಳನ್ನು ಒಳಗೆ ತೆಗೆದುಕೊಳ್ಳುತ್ತಾನೋ, ಸಂಯಮಿತವಾದಂತಹ ನಿಯಮಿತವಾದಂತಹ ಆಹಾರವೆನಿಸಿಕೊಳ್ಳುತ್ತದೆ. ಅದು ಪ್ರಾಣಕ್ಕೆ ಪ್ರಾಣವು ಲೀನವಾಗದ ವಿಷಯ ವಸ್ತುಗಳು ಒಳಗೆ ಹೋಗುತ್ತಿದೆ. ಆದ್ದರಿಂದ ಒಳಗೆ ಚಿತ್ತ ವಿಕ್ಷಿಪ್ತವಾಗುತ್ತಿದೆ, ಉದ್ದೀಪನವಾಗುತ್ತಿದೆ. ಉತ್ತೇಜಿಸುವಂತಹ ವಿಷಯಗಳಾಗಿರೋದರಿಂದ ಅಲ್ಲಿ ಶಾಂತಿ, ಮೌನ, ಆನಂದ ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಹುಚ್ಚುತನವನ್ನು ಇಡಿಸುತ್ತದೆ. ಹೊರಗಿನಿಂದ ವಸ್ತು ವಿಷಯಗಳ ಕಡೆಗೆ ಇಂದ್ರಿಯಗಳು ಓಡುತ್ತಿರುತ್ತೆ. ಪ್ರಾಣ ಓಡದೆ ಅಲ್ಲೇ ನಿಂತು ವಿಶ್ರಾಂತಿಯನ್ನು ಪಡೆದರೆ ಆಗ ಪ್ರಾಣವು ಮಹಾಪ್ರಾಣದೊಂದಿಗೆ ವಿಲೀನವಾಗುತ್ತದೆ, ವಿಶ್ರಾಂತಿಯನ್ನು ಅನುಭವಿಸುತ್ತದೆ, ಪರಮಶಾಂತಿಯನ್ನು ಪಡೆಯುತ್ತದೆ. ಆಹಾರದಲ್ಲಿ 2 ತರಹದ ಆಹಾರ ಪದ್ಧತಿಗಳಿದ್ದಾವೆ. ಒಂದು ಶಾಂತವಾದ ಆಹಾರ, ಇನ್ನೊಂದು ಉತ್ತೇಜಿಸುವಂಥ ಆಹಾರ. ಯಾವುದೆಲ್ಲವೂ ಹೊರಗಿನಿಂದ ಒಳಗೆ ಕೊಂಡೊಯ್ಯುತ್ತವೆಯೋ ಅದೆಲ್ಲವೂ ಆಹಾರವೇ. ವಿಚಾರಗಳಿರ್ಬೋದು, ಚಿಂತನೆಗಳಿರ್ಬೋದು, ವಿಷಯಗಳಿರ್ಬೋದು, ವಿಮರ್ಶೆಗಳಿರ್ಬೋದು, ಭಾವನೆಗಳಿರ್ಬೋದು, ಎಲ್ಲ ದೃಶ್ಯ ರೂಪಗಳಲ್ಲಿರುವಂಥ ಕಾಣುವಂಥದ್ದನ್ನು ಅದೆಲ್ಲವೂ ಇರ್ಬೋದು. ಅದೆಲ್ಲವೂ ಸಹ ಆಹಾರವೇ. ನಾನು ಒಳಗಡೆ ಯಾವ ಆಹಾರವನ್ನು ತೆಗೆದುಕೊಳ್ತಾ ಇದ್ದೀನಿ, ನನಗೆ ಯಾವುದು ಇಷ್ಟ ಆಗ್ತಾ ಇದೆ. ಮದ್ಯವನ್ನು ಸೇವನೆ ಮಾಡಿದರೆ ಪ್ರಾಣವು ಪ್ರಾಣದಲ್ಲಿ ವಿಲೀನವಾಗುವುದಿಲ್ಲ. ಆಗ ಪ್ರಾಣವು ಹುಚ್ಚುತನವನ್ನು ಹೊಂದಿ ವಿಷಯ ವಸ್ತುಗಳ ಕಡೆಗೆ ಇಂದ್ರಿಯಗಳನ್ನು ಪ್ರಚೋದಿಸುತ್ತದೆ. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳನ್ನು ಉತ್ತೇಜಿಸುತ್ತದೆ. ಯಾರೇ ಆಗಲಿ ಆಗ ಶಾಂತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮದ್ಯವು ಹೇಗೆ ಉತ್ತೇಜಿಸುವ ಪದಾರ್ಥವಾಗಿದೆಯೋ ಅದೇ ರೀತಿ ಕಣ್ಣಿನಿಂದ ನೋಡಬಾರದ ವಿಷಯಗಳನ್ನು ನೋಡಿದರೆ ಅದು ಸಹ ಉತ್ತೇಜಿತವಾಗಿರುವಂಥದ್ದೇ, ಉತ್ತೇಜಿತವಾದಂಥ ಆಹಾರವೇ ಮತ್ತು ಹುಚ್ಚುತನವನ್ನು ಇಡಿಸುತ್ತದೆ. ಉದಾಹರಣೆಗೆ ಸಿನಿಮಾ, TV ಸೀರಿಯಲ್ಲು, ಮೊಬೈಲ್ನಲ್ಲಿ ನೋಡುವಂತಹ ದೃಶ್ಯಗಳು ಇವೆಲ್ಲವೂ ಸಹ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುಳಿತು ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು, ಚಿತ್ತಗಳನ್ನು ಉತ್ತೇಜಿಸುತ್ತವೆ, ಕೆರಳಿಸುತ್ತವೆ, ಹುಚ್ಚುತನವನ್ನು ಇಡಿಸುತ್ತದೆ. ಅಂತಹ ಚಿತ್ರಗಳು ಇಡೀ ರಾತ್ರಿ ನಿದ್ರಿಸಲು ಬಿಡುವುದಿಲ್ಲ. ಕನಸಿನಲ್ಲಿಯೂ ಅದೇ ದೃಶ್ಯಗಳು ಕಾಣುತ್ತವೆ. ಕಣ್ಣುಗಳು ಮುಚ್ಚಿದರೂ ಸಹ ಅದೇ ಚಿತ್ರಗಳು ಕಣ್ಣು ಮುಂದೆ ಕಾಣುತ್ತವೆ ದೃಶ್ಯಗಳ ರೂಪದಲ್ಲಿ. ಆಗ ಅವು ವ್ಯಾಕುಲತೆ ಮತ್ತು ತೊಂದರೆಗಳಾಗಿ ಪರಿಣಮಿಸುತ್ತದೆ ಅಲ್ವೇ? ನೀವು ಅರ್ಥ ಮಾಡ್ಕೊಬೇಕು. ಅಮೇರಿಕದ ಮನೋವಿಜ್ಞಾನಿ ಹೇಳಿದಂತೆ ಯಾವಾಗಲೂ, ಆವಾಗ ಮೊಬೈಲ್ ಇರಲಿಲ್ಲ. ಎಲ್ಲಿಯ ತನಕ ಸೀರಿಯಲ್, ಸಿನಿಮಾಗಳು ಇರುತ್ತವೋ, ಈಗ ಮೊಬೈಲನ್ನು ಸೇರಿಸ್ಕೋಬೇಕು, ಅದರಲ್ಲಿ ಬರುವಂಥ ದೃಶ್ಯಗಳು ಇರುತ್ತವೋ, ನೋಡ್ತಾ ಇರ್ತೀವೋ, ಅಲ್ಲಿಯ ತನಕ ವ್ಯಕ್ತಿಯು ಶಾಂತಿ, ಸುಖವನ್ನು ಹೊಂದಲು ಸಾಧ್ಯವಿಲ್ಲ. ಈ ಮಾತು ನಿಜ ಅನಿಸುತ್ತೆ. ಯಾಕೆಂದರೆ 40 ವರ್ಷದ ಹಿಂದೆ ಯಾವ TV ಇದೆಲ್ಲ ಏನೂ ಇರಲಿಲ್ಲ. ಆವಾಗ ಮೊಬೈಲೂ ಇರಲಿಲ್ಲ. ಆ ಸಮಯದಲ್ಲಿ ಅವನಿಗೆ ಸಾಕಷ್ಟು ಸಮಯ ಸಿಗ್ತಾಯಿತ್ತು. ಅವನು ಸಾಧನೆ ಮಾಡೋದಕ್ಕೆ ಎಷ್ಟೆಲ್ಲ ವಿಷಯಗಳಿರ್ತಾಯಿತ್ತು. ಯಾರಿಗೂ ಸಮಯ ಇಲ್ಲ. ಯಾಕೆಂದರೆ ಮೊಬೈಲ್ ಇಟ್ಕೊಂಡ್ರೆ ಸಾಕು, ಗಂಟೆಗಟ್ಟಲೆ ಹೋಗೋದು ನಮಗೆ ಗೊತ್ತಾಗೋದಿಲ್ಲ. ಕಾರಣ ಇಷ್ಟೇ. ಇವೆಲ್ಲದರ ಪರಿಣಾಮ ವಾಸ್ತವವಾಗಿ ಯಾವುದೂ ಕಾಣೋದಿಲ್ಲ. ಎಲ್ಲವೂ ಭ್ರಮೆ. ನಟ ನಟಿಯರು
ವಾಸ್ತವವಾಗಿ ಇರುವುದಕ್ಕೂ ಪರದೆಯಲ್ಲಿರುವುದಕ್ಕೂ ಎಷ್ಟೆಲ್ಲ ವ್ಯತ್ಯಾಸಗಳಿರುತ್ತವೆ. ಪರದೆಯಲ್ಲಿ ಬರುವುದೇ ನಿಜವೆಂದು ಭ್ರಮಿಸುತ್ತೇವೆ ಅಲ್ವಾ? ಈ ರೀತಿ ತಪ್ಪಾದ ಆಹಾರವು ಮನದಲ್ಲಿ ಇಳಿದು ನಾವು ಕ್ಷೋಭೆಗೆ ಒಳಗಾಗುತ್ತೇವೆ. ರಸ್ತೆಯಲ್ಲಿ ನಡೆದಾಡುವಾಗ ನಮ್ಮ ಒಳಗೆ ತೆಗೆದುಕೊಳ್ಳುವಂಥ ದೃಶ್ಯಗಳು, ಗೋಡೆಗಳ ಮೇಲೆ ಅಂಟಿಸಿದ ಚಿತ್ರಗಳು, ಮೊಬೈಲ್ನಲ್ಲಿ ನೋಡುವಂಥ ಸಿನಿಮಾ, ಟಿ ವಿನಲ್ಲಿ ನೋಡುವಂಥ ದೃಶ್ಯಗಳು, ಅದು ಸಬ್ಲಿಮೇಷನ್ ರೆಕಾರ್ಡ್ ಆಗಿ ಒಳಗಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ಆ ದೃಶ್ಯಗಳ ಮುಖಾಂತರ ನಾವು ಜಗತ್ತನ್ನು ನೋಡುತ್ತೇವೆ. ಆಗ ನಮ್ಮ ಸಂಬಂಧಗಳು ಮತ್ತು ಜೀವನ ಕಲುಷಿತವಾಗಿರುತ್ತದೆ, ವಾಸ್ತವವಾಗಿ ಕಾಣೋದಿಲ್ಲ ಅಲ್ಲವೇ? ಕಾಮಾಲೆ ಕಣ್ಣುಗಳಾಗುತ್ತವೆ. ಆರೋಗ್ಯವಾಗಿರುವಂಥವ್ರಿಗೆ ಒಂಥರ ಕಾಣಿದ್ರೆ ಕಾಮಾಲೆ ಬಂದಿರೋರಿಗೆ ಬೇರೆ ಥರ ಕಾಣುತ್ತೆ. ಅದೇ ರೀತಿ ಈ ಜಗತ್ತು ನಮಗೆ ಕಾಣ್ತಾ ಇದೆ. ಅದನ್ನು ಮಾಯೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನಾವು ನಮ್ಮೊಳಗೆ ತೆಗೆದುಕೊಳ್ಳುವಂಥ ಅದೆಲ್ಲವೂ ಸಹ ಕಸಾನೆ ಎಂಬ ಅರಿವು ನಮಗೆ ಆಗುವುದೇ ಇಲ್ಲ. ಯಜ್ಞ ಎಂದರೆ ಆಹಾರವನ್ನು ಸ್ವೀಕಾರ ಮಾಡುವಾಗ ಸಂಯಮ ನಿಯಮ ಪಾಲಿಸಿ ಒಳಗೆ ತೆಗೆದುಕೊಳ್ಳುವಂತಹ ಒಂದೊಂದು ದೃಶ್ಯ ವಸ್ತುಗಳನ್ನು, ವಿಚಾರಗಳನ್ನು ಪರೀಕ್ಷೆ ಮಾಡಿ, ಚಿಂತನೆಗಳನ್ನು ಪರೀಕ್ಷೆ ಮಾಡಿ ಒಳಗೆ ತೆಗೆದುಕೊಳ್ಳಬೇಕು. ವಿವೇಕದಿಂದ ತನಿಖೆ ಮಾಡಿ ಇಂದ್ರಿಯಗಳ ಮೂಲಕ ಯಾವುದು ಉತ್ತೇಜಕವಲ್ಲವೋ ಅದನ್ನು ಒಳಗೆ ತೆಗೆದುಕೊಂಡರೆ ಚಿತ್ತ ಶಾಂತಿಯನ್ನು ಮತ್ತು ಮೌನವನ್ನು ಹೊಂದುತ್ತದೆ. ಯಾರು ಶಾಂತಿ ಮೌನವನ್ನು ಪಡೆಯುತ್ತಾರೋ ಅಂಥವರು ಪರಮ ಸತ್ಯವನ್ನು ಹೊಂದುತ್ತಾರೆ. ಅಂದರೆ ಶಾಂತಿ ಮತ್ತು ಮೌನಕ್ಕೆ ಧಕ್ಕೆಯಾಗದ ಆಹಾರವನ್ನು ನಾವು ಒಳಗಡೆ ತೆಗೆದುಕೊಳ್ಳಬೇಕು. ಅಂದರೆ ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ ಇವುಗಳನ್ನು ಕಲುಷಿತ ಎಂದು ಕರಿತೀವಿ. ಕಲುಷಿತ ಆಹಾರ ಎಂದುಕೊಂಡಿದ್ದೇವೆ. ಆ ಆಹಾರದ ಪಾತ್ರ ಬಹಳ ಚಿಕ್ಕದು, 100ರಲ್ಲಿ 1%, 2% ಅಷ್ಟೇ. ಇದೆಲ್ಲ ಈ ಕಲುಷಿತ ಆಹಾರ ಅಂತಂದರೆ ಈ ನಾವು ನೋಡುವಂಥ ದೃಶ್ಯಗಳು, ಮೊಬೈಲ್ನಲ್ಲಿರ್ಬೋದು, ಟಿ ವಿನಲ್ಲಿರ್ಬೋದು, ಸಿನಿಮಾದಲ್ಲಿರ್ಬೋದು, ನಾವು ಮಾಡುವಂಥ ಚಿಂತನೆಗಳು, ವಿಚಾರಗಳು, ಕಲ್ಪನೆಗಳು ಇದೆಲ್ಲವೂ ಸಹ ಕಲುಷಿತ ಆಹಾರವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ನಾವು ಶಾಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ನಮಗೆ ಶಾಂತಿಯನ್ನು, ಆನಂದವನ್ನು ಕೊಡುತ್ತೋ ಅಂಥ ವಿಚಾರಗಳನ್ನು ಒಳಗೆ ತೆಗೆದುಕೊಳ್ಳಬೇಕು ಅನ್ನೋದು ಈ ಒಂದು ಸೂತ್ರದ ಅರ್ಥ. ಯಾವುದೆಲ್ಲ ಇಂದ್ರಿಯಗಳ ಮುಖಾಂತರ ಹೊರಗಿನಿಂದ ನಮ್ಮ ಅಂತರಂಗಕ್ಕೆ ಇಳಿಯುತ್ತವೆಯೋ ಅವೆಲ್ಲವೂ ಅಂದರೆ ಚಿಂತನೆಗಳು, ಭಾವನೆಗಳು, ದೃಶ್ಯಗಳು ಸಹ ಆಹಾರವೆಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಇದನ್ನೇ ಭಗವಾನ್ ಕೃಷ್ಣನು ಗೀತೆಯಲ್ಲಿ ಯಜ್ಞ ಎಂದಿರುವುದು. ಇಂತಹ ಅಮೂಲ್ಯವಾದಂತಹ ಕೃಷ್ಣನ ಯಜ್ಞದ ಮಾತನ್ನು ನಮ್ಮ ಅಂತರಂಗದಲ್ಲಿ ಇಳಿಸಿಕೊಳ್ಳಬೇಕು. ಆಗ ಜೀವನ ಯಜ್ಞಮಯವಾಗುತ್ತದೆ. ನಾವು ಇಂದಿನ ಒಂದು ಸಂಚಿಕೆಯಲ್ಲಿ 119 ನಾಮಗಳವರೆಗೂ ಚಿಂತನೆ ಮಾಡಿದ್ವಿ, ವಿಚಾರ ಮಾಡಿದ್ವಿ. ಈಗ 120ನೇ ನಾಮ. ಆ ನಾಮ ಭಕ್ತಿವಶ. ಜಗನ್ಮಾತೆಯನ್ನು ಭಕ್ತಿಯಿಂದ ನಿಯಂತ್ರಿಸಲಾಗುತ್ತದೆ, ಅಥವಾ ಅಮ್ಮ ಭಕ್ತಿಯಿಂದ ಆಕರ್ಷಿತಳಾಗುತ್ತಾಳೆ. ಅವಳಿಗೆ ನಾವು ತೋರಿಸುವಂಥ ಭಕ್ತಿಯಿಂದ ಅವಳು ಆಕರ್ಷಿತಳಾಗುತ್ತಾಳೆ. ಅವಳನ್ನು ಹೇಗೆ ಬೇಕೋ ಹಾಗೆ ನಿಯಂತ್ರಿಸಬಹುದು ಭಕ್ತಿಯಿಂದ ಮಾತ್ರ. ವಶ ಎಂದರೆ ಆಕರ್ಷಣೆ ಅಥವಾ ನಿಯಂತ್ರಣದಲ್ಲಿಡುವುದು ಎಂದ ಅರ್ಥ. ಈ ಒಂದು ಸೂತ್ರದ ಅರ್ಥ. ನಾವು ಕಣ್ಣಪ್ಪನನ್ನು ನೋಡಿದ್ದೇವೆ. ಕಣ್ಣಪ್ಪ ಅವನಿಗೆ ಶಾಸ್ತ್ರಗಳು ಗೊತ್ತಿಲ್ಲ, ಯಾವುದೇ ಒಂದು ಗ್ರಂಥಗಳನ್ನು ಓದಿಲ್ಲ. ಅವನು ಪಾಪ ಕಾಡು ಮನುಷ್ಯ. ಭಕ್ತಿಯನ್ನು ಅರ್ಪಿಸ್ತಾನೆ. ಅವನಿಗೆ ಏನು ಬೇಟೆ ಆಡಿ ತಂದಿರ್ತಾನೋ ಮಾಂಸ, ಅದನ್ನೇ ಭಗವಂತನಿಗೆ, ಶಿವನಿಗೆ ಅರ್ಪಿಸ್ತಾನೆ. ಆ ಒಂದು ಕಾಣಿಕೆಗಳನ್ನು ಒಂದು ಈಶ್ವರ ಅದನ್ನು ಸ್ವೀಕಾರ ಮಾಡ್ತಾನೆ. ಒಂದು ದಿವಸ ಕಣ್ಣಲ್ಲಿ ರಕ್ತ ಬರುತ್ತೆ, ತನ್ನ ಕಣ್ಣನ್ನೇ ಕೊಡ್ತಾನೆ. ಇನ್ನೊಂದು ಕಣ್ಣು ಇಡುವಾಗ ಆ ಗುರುತು ತಪ್ಪೋಗುತ್ತೆ, 2 ಕಣ್ಣು ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರ ತನ್ನ ಗಾಲಿನ ಹೆಬ್ಬೆಟ್ಟನ್ನು ಇಟ್ಟು ಆ ಕಣ್ಣತ್ರ ತನ್ನ ಇನ್ನೊಂದು ಕಣ್ಣನ್ನು ಕೊಡ್ತಾನೆ. ಆಗ ಶಿವ ಪ್ರತ್ಯಕ್ಷ ಆಗಿ ಜ್ಞಾನವನ್ನು ಕೊಡ್ತಾನೆ. ಹಾಗೆ ಇದನ್ನು ನಾವು ನಿಜವಾದ ಭಕ್ತಿ, ಪ್ರಾಮಾಣಿಕ ಭಕ್ತಿ ಎಂದು ಕರಿಬೇಕಾಗುತ್ತೆ. ಶಾಸ್ತ್ರಗಳಲ್ಲಿ ಗೊತ್ತಿರೋ ಹತ್ರ ಅವನು ಪೂಜೆ ಮಾಡಬೇಕು ಅಂತ ನಿಯಮನೇ ಗೊತ್ತಿಲ್ಲ ಅವನಿಗೆ. ತನಗೆ ಏನು ಗೊತ್ತಿದೆಯೋ ಅದನ್ನು ಅವನು ಮಾಡೋಕ್ಕೆ ಶುರು ಮಾಡ್ದ. ಅದರಲ್ಲಿ ಅವನಿಗೆ ಶಿವನು ಒಲಿತಾನೆ ಅಲ್ವಾ? ಅಜ್ಞಾನಿಗಳು ಮಾತ್ರ ಶಿವ ಮತ್ತು ಪ್ರೀತಿ ಎರಡೂ ಬೇರೆ ಬೇರೆ ಅಂತ. ಪ್ರೀತಿ ಮತ್ತು ಶಿವ ಎರಡೂ ಒಂದೇ ಅನ್ನುವಂಥದ್ದು ಜ್ಞಾನವುಳ್ಳವರು ತಿಳಿದುಕೊಳ್ಳುತ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿಯನ್ನು ಪೂಜಿಸುತ್ತಾ ತಮ್ಮನ್ನು ತಾವೇ ಪೂಜಿಸಿಕೊಳ್ಳುತ್ತಾ ಇದ್ದರು. ಶಾಸ್ತ್ರಗಳು ಇದು ಸರಿ, ಇದು ತಪ್ಪು ಎಂದು ಹೇಳುತ್ತದೆ. ಅಂತಹ ಭಕ್ತರ ಪೂಜಾ ವಿಧಾನಗಳಲ್ಲಿ ದೋಷವಿದೆ ಎಂದು ಊಹಿಸಿಕೊಂಡರೂ ದೇವರು ಆ ದೋಷವನ್ನು ಎಂದಿಗೂ ಲೆಕ್ಕಿಸುವುದಿಲ್ಲ. ಯಾಕೆಂದರೆ ಅವನು ಪ್ರಾಮಾಣಿಕ ಭಕ್ತಿಯನ್ನು ಮಾತ್ರ ಅದನ್ನು
ಬಯಸ್ತಾನೆ ದೇವರು. ಆದರೆ ಜಗನ್ಮಾತೆ ಪ್ರಾಮಾಣಿಕವಾದಂಥ ಭಕ್ತಿಯನ್ನು ಬಯಸ್ತಾಳೆ ಅಂತ. ಅವನು ನಮ್ಮನ್ನು ಆಶೀರ್ವದಿಸಲು ಸಿದ್ಧನಿದ್ದಾನೆ. ಆದರೆ ನಾವು ಅವನ ಆಶೀರ್ವಾದವನ್ನು ಪಡೆಯಲು ಸಿದ್ಧರಿಲ್ಲ. ಯಾಕೆಂದರೆ ನಾವು ಅನುಸರಿಸುವ ಮಾರ್ಗ ತಪ್ಪಾಗಿದೆ. ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದ್ಯೋ ಹಾಗೆ ಮಾಡಿದ್ರೂ ಸಹ ಅದು ನಮ್ಮ ತಪ್ಪಾಗಿ ಪರಿಣಮಿಸುತ್ತೆ. ಅದು ನಿಜವಾದ ಭಕ್ತಿಯಿಂದ ಕೂಡಿದ್ದಾಗ ಸ್ವಲ್ಪ ತಪ್ಪುಗಳಿದ್ರೂ ಕ್ಷಮಿಸ್ತಾನೆ. ಕೃಷ್ಣ ಹೇಳ್ತಾನೆ, ಅತ್ಯಂತ ಕೆಟ್ಟ ಪಾಪಿಯನ್ನು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರೆ ಅವನನ್ನು ನಾನು ಸೇವಿಸುತ್ತೇನೆ, ಅವನಿಗೆ ಮುಕ್ತಿಯನ್ನು ಕೊಡುತ್ತೇನೆ ಅಂತೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ ಅಂತ ಎನ್ನುವ ಒಂದು ಮಾತನ್ನು ವಾಗ್ದಾನವನ್ನು ಸಹ ಕೃಷ್ಣ ಕೊಟ್ಟಿದ್ದಾನೆ. 121ನೇ ನಾಮ ಭಯಾಪಹ. ಮಾತೆಯ ಭಯವನ್ನು ಹೋಗಲಾಡಿಸುತ್ತಾಳೆ. ತೈತರ್ಯ ಉಪನಿಷತ್ತು ಹೇಳುತ್ತೆ, ಬ್ರಹ್ಮವನ್ನು ತಿಳಿದ ನಂತರ ಅವನು ಮತ್ತೇನನ್ನು ತಿಳಿಯಬೇಕಾದ ಅವಶ್ಯಕತೆ ಇಲ್ಲ. ಅವನ ಪಕ್ಕದಲ್ಲಿ ಯಾರೂ ಇಲ್ಲದ ಕಾರಣ, ಅಂದರೆ ಬ್ರಹ್ಮವನ್ನು ಅರಿತ ನಂತರ ಎಲ್ಲವೂ ಪರಬ್ರಹ್ಮವಾಗಿ ಪರಿಣಮಿಸುತ್ತೆ. ಅವನ ಪಕ್ಕದಲ್ಲಿ ಯಾರೂ ಇಲ್ಲದ ಕಾರಣ ಅವನು ಯಾವುದಕ್ಕೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಅವನು ಯಾವಾಗಲೂ ಸಾಕ್ಷಿ ರೂಪವಾದಂತಹ ಪರಬ್ರಹ್ಮನೊಂದಿಗೆ ಇರುತ್ತಾನೆ. ಆದ್ದರಿಂದ ಉಪನಿಷತ್ತು ಅವನೊಂದಿಗೆ ಯಾರೂ ಇಲ್ಲ ಎಂದು ಹೇಳುತ್ತದೆ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ, ನನ್ನನ್ನು ಹೊರತುಪಡಿಸಿ ಬೇರೆ ಯಾರು ಏನೂ ಇಲ್ಲ ಅಂತ ಹೇಳುತ್ತೆ. ಆವಾಗ ಭಯದ ಪ್ರಶ್ನೆಯಲ್ಲಿ ಬರಬೇಕು. ಭಯಕ್ಕೆ ಕಾರಣ ಎರಡನೇ ವ್ಯಕ್ತಿ ಅನ್ನೋನು ಅಸ್ತಿತ್ವದಲ್ಲಿದ್ದರೆ ಆವಾಗ ಭಯ ಪಡಬೇಕಾಗುತ್ತೆ. ಯಾಕಂದರೆ ಇದೆಲ್ಲವೂ ಕಲ್ಪನೆಗಳೇ, ಎಲ್ಲ ದೃಶ್ಯ ರೂಪದಲ್ಲಿ ಕಾಣ್ತಾ ಇರೋದೆಲ್ಲವೂ ಕಲ್ಪನೆ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಇರೋದು ಒಂದೇ ವಸ್ತು. ಈ ವಿಶ್ವದಲ್ಲಿ ಎರಡನೇ ವ್ಯಕ್ತಿ ಅನ್ನೋನೇ ಇಲ್ಲ. ಎಲ್ಲರಲ್ಲಿಯೂ ಇರುವುದು ಪರಮಾತ್ಮನೇ ಒಳಗಿದ್ದಾನೆ ಎನ್ನುವಂಥದ್ದು ಅರಿವಾಗಬೇಕು. ಅದನ್ನು ಎರಡನೆಯದು ಎಂದು ತಪ್ಪಾಗಿ ಭಾವಿಸಲಾಗುತ್ತಿದೆ. ಇದನ್ನು ಮಾಯೆ ಎಂದು ಉಪನಿಷತ್ತು ಹೇಳುತ್ತೆ ಮತ್ತು ಶಂಕರಾಚಾರ್ಯರು ಹೇಳ್ತಾರೆ. ಈ ಮಾಯಾ ಮೋಹ ನಮಗೆ ಆವರಿಸ್ಕೊಂಡಿದೆ. ಯಾಕೆಂದರೆ ಇದು ಹೇಗೆ ಅಂತೇಳಿದ್ರೆ, ಒಂದು ದೊಡ್ಡ ಬಿಲ್ಡಿಂಗಲ್ಲಿ ಒಂದು ನಾಯನ್ನು ತೊಗೊಂಡೋಗ್ಬಿಟ್ಟು ಒಂದು ಸಾವಿರಾರು ಕನ್ನಡಿಗಳನ್ನು ಇಟ್ಟು ಒಂದು ನಾಯಿಯನ್ನು ಬಿಟ್ಟಾಗ ಅದು ಎಲ್ಲ ಕನ್ನಡಿಗಳಲ್ಲೂ ನಾಯಿಗಳು ಕಾಣುತ್ತೆ. ಅಂದರೆ ಅದರದ್ದೇ ಬಿಂಬಗಳು ಕಾಣುತ್ತೆ. ಅದರಲ್ಲಿ ಎಷ್ಟೊಂದು ಸಾವಿರಾರು ನಾಯಿಗಳಿದ್ದಾವೆ ಅನ್ನೋವಂಥದ್ದು ಭಯ ಶುರುವಾಗ್ಬಿಡುತ್ತೆ ಆ ನಾಯಿಗೆ. ಆವಾಗ ಇಡೀ ರಾತ್ರಿ ಎಲ್ಲ ಬಗಳಿ ಬೆಳಗ್ಗೆ ಅಷ್ಟೊತ್ತಿಗೆ ಸತ್ತೋಗಿರುತ್ತೆ. ಆವಾಗ ಅದೇ ಸಾವಿನ ಭಯ ಅಂತ ಕರೆಯೋದು. ಎಷ್ಟೊಂದು ಶತ್ರುಗಳಿದ್ದಾರೆ ನಮಗೆ ಅಂತ ನಾವು ಭಾವಿಸ್ತೀವಿ. ನಾವು ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ, ಎಲ್ಲ ಇರೋದು ಒಂದೇ ವಸ್ತು, ಪರಮಾತ್ಮನೊಬ್ಬನೇ ಅಥವಾ ಜಗನ್ಮಾತೆ ಒಬ್ಬಳೇ ಇರೋದಲ್ಲಿ. ಸೌಂದರ್ಯ ಲಹರಿ ಹೇಳುತ್ತದೆ, ಭಯದ ಹಿಡಿತದಲ್ಲಿ ಇರುವವರನ್ನು ರಕ್ಷಿಸಲು ನಿಮ್ಮ ಪಾದಗಳು ಸ್ವತಃ ಶಕ್ತಿಶಾಲಿಯಾಗಿವೆ. ಶಂಕರಾಚಾರ್ಯರು ಈ ಒಂದು ವಿಷಯವನ್ನು ಸೌಂದರ್ಯ ಲಹರಿಯಲ್ಲಿ ವಿವರಿಸ್ತಾರೆ. ಜನನ ಮತ್ತು ಮರಣದ ಚಕ್ರವನ್ನು ಭಯ ಎಂದು ಕರೆಯುತ್ತಾರೆ. ಭಯದ ವ್ಯಾಖ್ಯಾನವನ್ನು ಋಷಿ ದೂರ್ವಾಸರು ತಮ್ಮ ಶಕ್ತಿ ಮಹಿಮ್ನ ಎಂಬ ಗ್ರಂಥದಲ್ಲಿ ದೃಢಪಡಿಸಿದ್ದಾರೆ. ಅನೇಕ ಯೋನಿಗಳಲ್ಲಿ ಹುಟ್ಟಿ ನಾನು ನೋವುಗಳನ್ನು ಅನುಭವಿಸಿದ್ದೀನಿ. ಈ ಜನನ ಮರಣವೆಂಬ ಈ ಬಂಧನದಿಂದ ಬಿಡಿಸು ತಾಯಿ ಅಂತೇಳ್ಬಿಟ್ಟು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ಅದು ಶಕ್ತಿ ಮಹಿಮ್ನ ಎಂಬ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಮಾತೆಯನ್ನು ಪೂಜಿಸುವವರಿಗೆ ಜನನ ಮತ್ತು ಮರಣದ ಭಯವೂ ಇರುವುದಿಲ್ಲ. ಅವಳ ಹೆಸರಿನ ಪಠಣವು ಆ ಭಯವನ್ನು ಹೋಗಲಾಡಿಸುತ್ತದೆ. ಭಯ ಎನ್ನುವಂಥದ್ದು ಇಲ್ಲವೇ ಇಲ್ಲ, ಅದೊಂದು ಆಲೋಚನೆ ಅಷ್ಟೇ. ಅಂದರೆ 100ಕ್ಕೆ 1% ಘಟನೆ ನಡೆಯುತ್ತೆ ಅನ್ನೋದಾದರೆ 99% ಬರೀ ಆಲೋಚನೆಗಳದ್ದು, ಕಲ್ಪನೆಗಳದ್ದಷ್ಟೇ. ಹಾಗಾಗ್ಬಿಡುತ್ತೇನೋ ಹೀಗಾಗ್ಬಿಡುತ್ತೇನೋ ಅನ್ನೋ ಅಂಥದ್ದು ಆ ಭಯದ ಚಿಂತನೆಗಳಷ್ಟೇ ವಿನಃ ಭಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. 122ನೇ ನಾಮ ಶಾಂಭವಿ. ಶಿವನನ್ನು ಶಂಭೋ ಎಂದು ಕರೆಯಲಾಗುತ್ತದೆ. ಅವನ ಪತ್ನಿ ಜಗನ್ಮಾತೆಯನ್ನು ಶಾಂಭವಿ ಎಂದು ಕರೆಯಲಾಗುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ 38ನೇ ನಾಮವು ಶಂಭವೇ ಅಂತ ಆಗಿದೆ. ಭಕ್ತರಿಗೆ ಸಾಂತ್ವನ ನೀಡುವವಳು ಎಂದು ಅರ್ಥೈಸಲಾಗುತ್ತದೆ. ಈ ರೀತಿಯಲ್ಲಿ ಶಿವ ಮತ್ತು ಲಲಿತಾಂಬಿಕೆ ಇಬ್ಬರೂ ತಮ್ಮ ಭಕ್ತರಿಗೆ ಸಾಂತ್ವನವನ್ನು ನೀಡುತ್ತಾರೆ. ನಂತರ ಶಾಂಭವಿ ಅನ್ನುವಂಥದ್ದು ಒಂದು ಮುದ್ರೆ ಇದೆ, ಯೋಗ ಮುದ್ರೆ. ಅದು 2 ಕಣ್ಣುಗಳನ್ನು ಆಜ್ಞಾಚಕ್ರದಲ್ಲಿ ಕೇಂದ್ರೀಕೃತ ಮಾಡುವಂಥದ್ದು. ಸಾಮಾನ್ಯವಾಗಿ ಕುಂಡಲಿನಿ ಧ್ಯಾನದಲ್ಲಿ ಬಳಸಲಾಗುತ್ತೆ. ಇದು 2 ಕಣ್ಣುಗುಡ್ಡೆಗಳನ್ನು ಆಂತರಿಕವಾಗಿ ಆಜ್ಞಾಚಕ್ರದ ಕಡೆಗೆ ಕೇಂದ್ರೀಕರಿಸುವುದು
ಮತ್ತು ಅನುಕ್ರಮವಾಗಿ ಕಣ್ಣುಗುಡ್ಡೆಗಳನ್ನು ಮೇಲಕ್ಕೆತ್ತುವುದು, ಮೇಲಕ್ಕೆತ್ತುವ ಮೂಲಕ ಪ್ರಜ್ಞೆಯನ್ನು ಮೇಲಕ್ಕೆತ್ತುವುದು. ಇದನ್ನು ಶಾಂಭವಿ ಮುದ್ರೆ ಅಂತ ಕರೀತಾರೆ. ಅದು ಮಾಡೋದಕ್ಕೆ ಸ್ವಲ್ಪ ಸಲಹೆ ಬೇಕಾಗುತ್ತೆ. ಮೊದಲು ಸ್ವಲ್ಪ ಕಡಿಮೆ ಮಾಡಬೇಕು, ಬರ್ತಾ ಅದಕ್ಕೆ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಈ ವ್ಯಾಖ್ಯಾನಗಳು ಈ ಶಾಂಭವಿ ಮುದ್ರೆ ಅನ್ನುವಂಥದ್ದು ಅರ್ಥ ಬರುತ್ತೆ. ಯೋಗದ ಒಂದು ಕುಂಡಲಿನಿ ಧ್ಯಾನದಲ್ಲಿ ಬಳಸುವಂತಹ ಇದು ಮುದ್ರಾ. 125ನೇ ನಾಮ ಶರ್ಮದಾಯಿನಿ. ಶರ್ಮ ಎಂದರೆ ಸಂತೋಷ. ಅವಳು ತನ್ನ ಭಕ್ತರಿಗೆ ಸಂತೋಷವನ್ನು ನೀಡುತ್ತಾಳೆ. ಸಂತೋಷವನ್ನು ನೀಡುವುದು ಅವಳ ಅಭ್ಯಾಸ. ಏಕೆಂದರೆ ಜಗನ್ಮಾತೆಯು ದೈವಿಕ ತಾಯಿ. ಮುಂದೆ ಇದರ ಅರ್ಥವನ್ನು ಆಳವಾಗಿ ಮುಂದೆ ತಿಳಿದುಕೊಳ್ತೇವೆ. 126ನೇ ನಾಮ ಶಂಕರಿ. ಶಿವನ ರೂಪವಾದ ಶಂಕರನ ಹೆಂಡತಿಯನ್ನು ಶಂಕರಿ ಎಂದು ಕರೆಯಲಾಗುತ್ತದೆ. ಶಂ ಎಂದರೆ ಸಂತೋಷ, ಕರ ಎಂದರೆ ನೀಡುವವಳು. ಆದ್ದರಿಂದ ಶಂಕರಿಯು ಸಂತೋಷವನ್ನು ನೀಡುವಳು. ಶಿವ ಮತ್ತು ಶಕ್ತಿಯರ ನಡುವೆ ಯಾವುದೇ ಗುಣ ವ್ಯತ್ಯಾಸಗಳಿರುವುದಿಲ್ಲ. ಅದಕ್ಕಾಗಿಯೇ ಶಿವ ಮತ್ತು ಪಾರ್ವತಿಯನ್ನು ವಿಶ್ವದ ತಂದೆ ತಾಯಿ ಎಂದು ಹೇಳಲಾಗುತ್ತದೆ. 127ನೇ ನಾಮ ಶ್ರೀಕರಿ. ಶ್ರೀ ಎಂದರೆ ಎಲ್ಲ ರೀತಿಯ ಸಮೃದ್ಧಿ. ಇದರ ಅರ್ಥ ಸಂಪತ್ತು, ಸಂತೋಷ, ಸೌಂದರ್ಯ, ಆಕರ್ಷಣೆ, ಶುಭ ಇತ್ಯಾದಿ. ಜಗನ್ಮಾತೆಯು ಈ ಎಲ್ಲ ಗುಣಗಳ ಸಾಕಾರ ರೂಪವಾಗಿರುವುದರಿಂದ ಮತ್ತು ಈ ಗುಣಗಳನ್ನು ತನ್ನ ಭಕ್ತರಿಗೆ ದಯಪಾಲಿಸುವುದರಿಂದ ಅವಳನ್ನು ಶ್ರೀಕರಿ ಎಂದು ಕರೆಯಲಾಗುತ್ತದೆ. ವಿಷ್ಣು ಸಹಸ್ರನಾಮ 611ರ ನಾಮನು ಹೀಗೆ ಇದೆ. ಶ್ರೀಕರ ಅಂದರೆ ತನ್ನ ಭಕ್ತರಿಗೆ ಸಂಪತ್ತನ್ನು ನೀಡುವವಳು. ವಾಸ್ತವವಾಗಿ ವಿಷ್ಣು ಮತ್ತು ಲಲಿತಾಂಬಿಕೆಯ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ವಿಷ್ಣುವು ಶುಭ ಇತ್ಯಾದಿಗಳಿಗೆ ಹೆಸರುವಾಸಿಯಾಗಿದ್ದಾನೆ. ಪದ್ಮನಾಭ ಸಹೋದರಿ ಸಹಸ್ರನಾಮದಲ್ಲಿ ಬರುತ್ತೆ. ನಾಮಗಳು ಇದನ್ನು ದೃಢಪಡಿಸುತ್ತದೆ. ಗೋವಿಂದ ರೂಪಿಣಿ, ನಾರಾಯಣಿ, ವಿಷ್ಣು ರೂಪಿಣಿ ಇತ್ಯಾದಿ ಶ್ರೀಕರನ ಸಹೋದರಿ. ಹೀಗಾಗಿ ಈಕೆಯನ್ನು ಶ್ರೀಕರಿ, ಜಗನ್ಮಾತೆಯನ್ನು ಶ್ರೀಕರಿ ಎಂದು ಸಂಬೋಧಿಸಲಾಗುತ್ತದೆ. 128ನೇ ನಾಮ ಸಾಧ್ವಿ. ಅಮ್ಮ ಶೀಲವಂತಳು. ಸಾಧ್ವಿ. ಯಾರಿಗಾದರೂ ಅಪಾರ ಸಂಪತ್ತು ಇದ್ದಾಗ ಅವನನ್ನು ಲಕ್ಷ್ಮೀಪತಿ ಎಂದು ಕರೆಯುತ್ತಾರೆ. ಅಂದರೆ ಲಕ್ಷ್ಮೀಪತಿ ಯಾರು ಅಂತಂದರೆ ಶ್ರೀ ಮಹಾವಿಷ್ಣು. ಪತಿಯನ್ನು ಸಾಮಾನ್ಯವಾಗಿ ಮಹಿಳೆಯ ಪತಿಯನ್ನು ಉಲ್ಲೇಖಿಸಲು ಬಳಸಲಾಗುತ್ತೆ. ಪ್ರಾಚೀನ ಸಂಸ್ಕೃತದಲ್ಲಿ ಪತಿ ಎಂದರೆ ಒಳ್ಳೆಯ ಸಂಕೇತ, ಅದೃಷ್ಟ, ಸಮೃದ್ಧಿ, ಯಶಸ್ಸು, ಸಂತೋಷ ಎಂದರ್ಥ. ಲಕ್ಷ್ಮಿ ವಿಷ್ಣುವಿನ ಎದೆಯಲ್ಲಿ ವಾಸಿಸುತ್ತಿದ್ದಾಳೆ. ಲಲಿತಾಂಬಿಕೆ ಮತ್ತು ಶಿವ ಪರಸ್ಪರ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಎಂದು ಕರೆಯುತ್ತಾರೆ. ಇಬ್ಬರು ಇನ್ನೊಬ್ಬರಿಲ್ಲದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ. ಇಬ್ಬರು ಐಕ್ಯವಾಗಿಯೇ ಇರುತ್ತಾರೆ. ಲಲಿತಾಂಬಿಕೆಯನ್ನು ಸತಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅವಳು ಯಾವಾಗಲೂ ಶಿವನೊಂದಿಗೆ ಇರುತ್ತಾಳೆ. ಶಿವನನ್ನು ಪತಿದೇವ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ತನ್ನ ಗಂಡನನ್ನು ದೈವಿಕ ಎಂದು ಪರಿಗಣಿಸುವ ಸತಿ. ಅದು ಈ ನಾಮಕ್ಕೆ ಸರಿಯಾದ ವಿವರಣೆಯಾಗಿದೆ. ಏಕೆಂದರೆ ಜಗನ್ಮಾತೆ ಶಿವನಿಂದ ಸೃಷ್ಟಿಸಲ್ಪಟ್ಟಿದ್ದಾಳೆ ಮತ್ತು ಆದ್ದರಿಂದ ಜಗನ್ಮಾತೆ ಶಿವನನ್ನು ತನ್ನ ದೈವಿಕ ಪತಿ ಎಂದು ಪರಿಗಣಿಸುತ್ತಾಳೆ. ಪತಿದೇವ. ಪತಿವೇದನ ಎಂದರೆ ಶಿವ. ವೇದನ ಎಂದರೆ ಗ್ರಹಿಕೆ ಮತ್ತು ಜ್ಞಾನ. ಪತಿವೇದನ ಎಂಬ ಜ್ಞಾನವನ್ನು ಹೊಂದಿರುವವಳು ಜಗನ್ಮಾತೆ. 121ನೇ ನಾಮ ಶರಶ್ಚಂದ್ರ ನಿಬಾನನ. ಆಕೆಯ ಮುಖವು ವಸಂತ ಋತುವಿನಲ್ಲಿ ಚಂದ್ರನಂತೆ ಕಾಣುತ್ತದೆ. ಅದಕ್ಕೆ ಶರಶ್ಚಂದ್ರ ಎಂದು ಕರೀತಾರೆ. ಅಂದರೆ ಚಂದ್ರನು ಪ್ರಕಾಶ ರೂಪವಾಗಿ ಕಾಣುತ್ತಾನೆ. ಅದೇ ರೀತಿ ಜಗನ್ಮಾತೆಯ ಸ್ವರೂಪವು ಸಹ ಪ್ರಕಾಶಮಾನವಾಗಿ ಕಾಣುತ್ತದೆ. ವಸಂತ ಋತುವಿನಲ್ಲಿ ಕಾಣುವಂತೆ ಜಗನ್ಮಾತೆ ಕಾಣ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಈ ಸೂತ್ರದ ಅರ್ಥ. 130ನೇ ಸೂತ್ರ. ಜಗನ್ಮಾತೆಗೆ ತೆಳ್ಳಗಿನ ಸೊಂಟ ಇದೆ. ಈ ಎರಡು ನಾಮಗಳು ಆಕೆಯ ಕಾಮಕಲಾ ರೂಪಕ್ಕೆ ಸಂಬಂಧಿಸಿದೆ. ಇವುಗಳ ವಿವರಣೆಯನ್ನು ನಾವು ಮುಂದೆ ಇನ್ನು 322ನೇ ನಾಮದಲ್ಲಿ ನಾವು ನೋಡ್ತೀವಿ. 131ನೇ ನಾಮ ಶಾಂತಿಮತಿ. ಜಗನ್ಮಾತೆ ತನ್ನ ಭಕ್ತರೊಂದಿಗೆ ಎಂದಿಗೂ ಕಠಿಣವಾಗುವುದಿಲ್ಲ. ಸೂಕ್ತವಲ್ಲದ ತನ್ನ ಭಕ್ತರ ಕೆಲವು ಕ್ರಿಯೆಗಳನ್ನು ಅವಳು ಸಹಿಸಿಕೊಳ್ಳುತ್ತಾಳೆ. ಶಾಂತಿ ಎಂದರೆ ಮಹಾಮಾತೆ ಶಾಂತಿಯುತವಾಗಿ ಕಾಣುತ್ತಾಳೆ
ಮತ್ತು ತನ್ನ ಭಕ್ತರ ಕೆಲವು ಕ್ರಿಯೆಗಳನ್ನು ಮಾತ್ರ ಸಹಿಸಿಕೊಳ್ಳುತ್ತಾಳೆ. ಸ್ವಲ್ಪ ಕೆಟ್ಟ ಜನ ಇದ್ರೂ ಅವನು ಸಹಿಸಿಕೊಳ್ಳಲೇಬೇಕಾಗುತ್ತೆ. ಭಕ್ತರು ಕ್ಷಮಿಸುವ ಗುಣ ಇದೆ. ಆಕೆಯ ಭಕ್ತರು ಆ ಮಟ್ಟವನ್ನು ದಾಟಿದ ನಂತರ ಆಕೆ ಸರಿಪಡಿಸುವ ಕ್ರಮಗಳನ್ನು ಪ್ರಾರಂಭಿಸಲು ಸಹ ಹಿಂಜರಿಯುವುದಿಲ್ಲ. ಅವಳಿಗೂ ಸ್ವಲ್ಪ ಕಠಿಣ ಶಿಕ್ಷೆಯನ್ನು ಕೊಡ್ತಾಳೆ ಆ ಸಮಯದಲ್ಲಿ. ಅಶ್ವಾರೂಢ ದೇವಿ ಮತ್ತು ವಾರಾಹಿ ದೇವಿಯಂತಹ ಆಕೆಯ ಮಂತ್ರಿಗಳ ಮೂಲಕ ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳುತ್ತಾಳೆ ಅಂತೇಳ್ಬಿಟ್ಟು ಈ ಸೂತ್ರ ಅರ್ಥವನ್ನು ತಿಳಿಸುತ್ತೆ. ಈಕೆಯ ಈ ನಾಮದೊಂದಿಗೆ ಜಗನ್ಮಾತೆಯು ಆಶೀರ್ವಾದದ ಕ್ರಿಯಾ ಕೊನೆಗೊಳ್ಳುತ್ತದೆ. 132ರಿಂದ 155 ನಾಮಗಳವರೆಗೂ ಅವಳನ್ನು ನಿರ್ಗುಣ ಬ್ರಹ್ಮ, ಆಕೆಯ ನಿರಾಕಾರ ಸ್ವರೂಪ ಎಂದು ಚರ್ಚಿಸುತ್ತದೆ. ನಿರ್ಗುಣ ರೂಪದಲ್ಲಿ ಅವಳನ್ನು ಪೂಜಿಸುವುದು ಪೂಜೆಯ ಪ್ರಮುಖ ಅಂಶವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪೂಜೆಯ ಫಲಿತಾಂಶವನ್ನು ನಾವು 156ರಿಂದ 196 ನಾಮಗಳವರೆಗೆ ವಿವರಿಸಲಾಗಿದೆ. ವಾಗ್ದೇವಿಗಳು ಅವಳ ನಿರ್ಗುಣ ರೂಪವನ್ನು ಮೊದಲು ಚರ್ಚಿಸಲು ಮತ್ತು ಸಗುಣ ಪೂಜೆಗಳನ್ನು ನಂತರ ಚರ್ಚಿಸಲು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ಗಮನಿಸುವುದು ಆಸಕ್ತಿದಾಯಕವಾಗಿದೆ. ಹಾಗಾಗಿ ಈ ಒಂದು ಶ್ರೀವಿದ್ಯಾ ಪರಂಪರೆಯಲ್ಲಿ ಬಹಿರ್ಯಾಗ, ಅಂತರ್ಯಾಗ, ಮಹಾಯಾಗ ಅಂತೇಳ್ಬಿಟ್ಟು 3 ಹಂತಗಳು ಬರುತ್ತವೆ. ಈ ಬಹಿರ್ಯಾಗ ಅಂತಂದರೆ ಹೊರಗೆ ನಾವು ಕೆಲವು ಪೂಜಾ ಸಲಕರಣೆಗಳನ್ನು ಇಟ್ಕೊಂಡು, ಯಂತ್ರಗಳನ್ನು, ಜಗನ್ಮಾತೆಯ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು. ನಂತರ ತನ್ನ ಶರೀರದಲ್ಲಿರುವಂಥ 7 ಚಕ್ರಗಳು, 6ನೇ ಚಕ್ರ ಇಲ್ಲಿ ಬರುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಆಜ್ಞ ಮತ್ತು ಸಹಸ್ರಾರ. ಇವೆರಡರ ಮಧ್ಯದಲ್ಲಿ ಇನ್ನೊಂದು 2 ಚಕ್ರಗಳಿದ್ದಾವೆ. ಅದನ್ನು ನಾವು ಶ್ರೀಚಕ್ರದಲ್ಲಿ 9 ಆವರಣಗಳಿದ್ದಾವೆ. ಒಂದೊಂದು ಆವರಣದಲ್ಲಿ ಕೊನೆಯಲ್ಲಿ ಒಂದು ಬಿಂದು ಇರುತ್ತೆ. ಆ ಬಿಂದುವಿನಲ್ಲಿ ಜಗನ್ಮಾತೆ ವಾಸ ಮಾಡ್ತಾ ಇರ್ತಾಳೆ ಅಂತೇಳ್ಬಿಟ್ಟು ಹೇಳ್ತಾರೆ ಈ ಶ್ರೀವಿದ್ಯಾ ಇದರಲ್ಲಿ. ಆನಂತರ ಮೂಲಾಧಾರ ಚಕ್ರದಲ್ಲಿ ಪ್ರತಿಯೊಬ್ಬರಿಗೂ 3.5 ಸುರುಳಿ ಸುತ್ತಕೊಂಡು ಜಗನ್ಮಾತೆ ಪ್ರಾಣ ಸ್ವರೂಪಿಣಿಯಾಗಿ ವಾಸವಾಗಿದ್ದಾಳೆ. ಪ್ರತಿಯೊಬ್ಬರಲ್ಲೂ ಅವನು ಕೆಟ್ಟವನು, ಇವನು ಒಳ್ಳೆಯವನು ಆ ಥರ ಇಲ್ಲ, ಪ್ರತಿಯೊಬ್ಬರಲ್ಲೂ ಇದ್ದಾಳೆ ಜಗನ್ಮಾತೆ. ಕುಂಡಲಿನಿಯನ್ನು ಜಾಗೃತಗೊಳಿಸಿ ಈ ಸಹಸ್ರಾರಕ್ಕೆ ಕೊಂಡೊಯ್ಯುವಂಥದ್ದು, ಅದು ಕುಂಡಲಿನಿ ಶಕ್ತಿ ರೂಪಿಣಿಯಾಗಿ ಅಲ್ಲಿ ಪೂಜಿಸುವಂಥದ್ದು, ಅದು ಅಂತರ್ಯಾಗ ಆಗುತ್ತೆ. ಅನಂತರ ಪರಬ್ರಹ್ಮ ಸ್ವರೂಪದೊಂದಿಗೆ ನಮ್ಮ ಆತ್ಮ ಸ್ವರೂಪವನ್ನು ಜೋಡಿಸುವಂಥದ್ದು ಮಹಾಯಾಗವಾಗುತ್ತೆ. ಆವಾಗ 2ನೇ ವಸ್ತು ಇಲ್ಲ, ಅದು ಇರೋದೆಲ್ಲ ಒಂದೇ ಅನ್ನುವಂಥದ್ದು ಆವಾಗ ನಮಗೆ ಅರಿವಾಗುತ್ತೆ. ಆ ಒಂದು ಮುಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯನು ಬಯಸಬೇಕು. ಆ ಒಂದು ನಿಜ ಸ್ವರೂಪ ಅನ್ನುವಂಥದ್ದು, ನಮ್ಮ ನಿಜ ಸ್ವರೂಪ ಅನ್ನುವಂಥದ್ದು ಅದು ಅನ್ನುವಂಥದ್ದು ಆವಾಗ ಅರಿವಾಗುತ್ತೆ. ಅನೇಕ ಶರೀರಗಳನ್ನು ಹೊತ್ತು ಬಂದಿದ್ದೇವೆ, ಇದನ್ನು ಸಹ ನಾವು ಆವಾಗ ಒಂದು ಶರ್ಟು ಬದಲಾಯಿಸಿದಾಗೆ ಶರೀರವನ್ನು ಬದಲಾಯಿಸಿದ್ದೀವಿ ಅಂತೇಳ್ಬಿಟ್ಟು ಆವಾಗ ಅರಿವಾಗುತ್ತೆ ನಮಗೆ. 132ನೇ ಸೂತ್ರ ನಿರಾಧಾರ. ನಮ್ಮಮ್ಮ ಯಾವುದೇ ಬೆಂಬಲವಿಲ್ಲದೆ ಇದ್ದಾಳೆ, ಅವಳಿಗೆ ಯಾವುದೇ ಆಸರೆ ಇಲ್ಲ. ಉಪನಿಷತ್ತು ಹೇಳುವಂಥದ್ದು ಅನಂತವಾದದ್ದು, ಅಮರವಾದದ್ದು, ಸೀಮಿತವಾದದ್ದು ಎಲ್ಲವೂ ಸಹ ನಶ್ವರವಾಗಿರುವಂಥದ್ದು. ಈ ಶರೀರ ನಶ್ವರವಾಗುತ್ತೆ, ಮನಸ್ಸು ಬುದ್ಧಿಗಳು ನಶ್ವರವಾಗುತ್ತದೆ. ನಶ್ವರವಾಗದೇ ಇರುವಂಥದ್ದು ಯಾವುದು? ಸಾಕ್ಷಿ ಸ್ವರೂಪ, ಆನಂದ ಸ್ವರೂಪ, ಚೈತನ್ಯ ಸ್ವರೂಪ. ಅದಕ್ಕೆ ಯಾವುದೇ ಆಧಾರ ಇಲ್ಲ. ಈ ಶರೀರಕ್ಕೆ ಒಂದು ಆಧಾರ ಇದೆ, ಆಹಾರ ತೊಗೊಬೇಕು, ಅದೊಂದು ಆಹಾರದಿಂದ ಬದುಕಿರುತ್ತೆ. ಹೀಗೆ ಮನಸ್ಸು ಸಹ, ಅದು ಸಹ ಸೂಕ್ಷ್ಮ ಆಹಾರಗಳಿಂದ ಬದುಕಿರುತ್ತೆ. ಬುದ್ಧಿನೂ ಸಹ ಆಗಿದೆ. ಯಾವುದೇ ಒಂದು ಶಕ್ತಿಯಿಂದ ಅದು ಅವಲಂಬಿಸಿಲ್ಲ. ಆ ಒಂದು ದಿವ್ಯ ಒಂದು ಚೈತನ್ಯ ಸ್ವರೂಪ ಅನ್ನುವಂಥದ್ದು ನಿರಾಧಾರ ಅನ್ನುವಂಥ ಅದೊಂದು ಪರಮ ಶುದ್ಧ ಪ್ರಜ್ಞೆ, ಶುದ್ಧ ರೂಪ. ಅದಕ್ಕೆ ಶಿವಸೂತ್ರದಲ್ಲಿ 1ನೇ ಸೂತ್ರನೇ ಹೇಳ್ಬಿಡುತ್ತೆ, ಚೈತನ್ಯ ಮಾತ್ಮ ಅಂತ. ಆ ಚೈತನ್ಯ ಸ್ವರೂಪಕ್ಕೆ ಅದಕ್ಕೆ ಆಸರೆ ಏನೂ ಇಲ್ಲ ಅಂತ, ಅದೊಂದು ಶುದ್ಧ ಪ್ರಜ್ಞೆ ಅಂತ. ಜಗನ್ಮಾತೆಯನ್ನು ಆರಾಧಿಸುವ ಮೂಲಕ ಮಾತ್ರ ಸಂಸಾರದಿಂದ ಬೇರ್ಪಡುವಿಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ ಅಂತಿಮ ವಿಮೋಚನೆ ಅನ್ನುವಂಥದ್ದು ಇಲ್ಲ. ಯಾಕೆಂದರೆ ಜಗನ್ಮಾತೆ ಒಪ್ಕೊಬೇಕು, ಜಗನ್ಮಾತೆನೇ ಅದನ್ನು ತೋರಿಸ್ಕೊಡ್ಬೇಕು. ನಂತರ 133ನೇ ನಾಮ ನಿರಂಜನ. ಅಂಜನ ಎಂದರೆ ಮಹಿಳೆಯರ ಕಣ್ಣುಗಳಿಗೆ ಹಚ್ಚುವಂಥ ಕಪ್ಪು ಕಾಡಿಗೆ. ಹನುಮನ ತಾಯಿಯು ಅಂಜನಾದೇವಿ. ಕಣ್ಣುಗಳಿಗೆ ಅಂಜನ ಹಚ್ಚಿದಾಗ
ಸುಂದರವಾಗಿ ಕಾಣುತ್ತಾರೆ. ಅಂಜನ ಇಲ್ಲದೆ ಅವಳ ಕಣ್ಣುಗಳು ಸುಂದರವಾಗಿ ಕಾಣುತ್ತವೆ ಎನ್ನುವಂಥದ್ದು ಇದರ ಅರ್ಥ. ಅಂದರೆ ಜಗನ್ಮಾತೆ ನಿಷ್ಕಲಂ, ನಿಷ್ಕ್ರಿಯಂ, ಶಾಂತಂ, ನಿರಾವಾದ್ಯಂ, ನಿರಂಜನಂ ಎಂದು ಹೇಳುತ್ತದೆ. ಇದರ ಅರ್ಥ ಬ್ರಹ್ಮನಿಗೆ ರೂಪವಿಲ್ಲ ಎಂದು ಹೇಳುತ್ತದೆ. ಅಂದರೆ ಯಾವುದೇ ಕಳಂಕವಿಲ್ಲ. ಆದ್ದರಿಂದ ಲಲಿತಾಂಬಿಕೆಯೇ ಬ್ರಹ್ಮ ಎಂದು ಊಹಿಸಬಹುದು. ಬ್ರಹ್ಮ ಅಂದರೆ 4 ತಲೆ ಬ್ರಹ್ಮ ಅಲ್ಲ, ಎಲ್ಲ ಕಡೆ ವ್ಯಾಪಕವಾಗಿರುವಂಥ ಚೈತನ್ಯ ಸ್ವರೂಪಕ್ಕೆ, ಆತ್ಮಸ್ವರೂಪಕ್ಕೆ ಬ್ರಹ್ಮ, ಪರಬ್ರಹ್ಮ ಅಂತ ಕರೀತಾರೆ. ಅದು ನಿರ್ಗುಣ ಬ್ರಹ್ಮ, ಗುಣಗಳು ಇಲ್ಲದೇ ಇರುವಂಥ ಬ್ರಹ್ಮ, ಯಾವುದೇ ಕಳಂಕವಿಲ್ಲ ಎಂದು ಹೇಳುತ್ತದೆ. ಕುಂಡಲಿನಿ ಧ್ಯಾನದಲ್ಲಿ ಆಜ್ಞಾಚಕ್ರವನ್ನು ತಲುಪಿದಾಗ ಒಬ್ಬರು ಬೆಳಕನ್ನು ನೋಡಲು ಸಾಧ್ಯವಾಗುತ್ತದೆ. ಆರಂಭಿಕ ಹಂತದಲ್ಲಿ ಆ ಬೆಳಕು ಕೆಲವು ಕಲೆಗಳನ್ನು ಹೊಂದಿರಬಹುದು. ಅಭ್ಯಾಸದ ಜೊತೆಗೆ ಆ ಕಲೆಗಳು ಮಾಯವಾಗುತ್ತದೆ. ಅದನ್ನು ಆಕೆಯ ಕಳಂಕವಿಲ್ಲದ ರೂಪ ಎಂದು ಕರೆಯಲಾಗುತ್ತದೆ. ಅಂದರೆ ಶುದ್ಧ ಬೆಳಕು. ಏಕೆಂದರೆ ಕುಂಡಲಿನಿ ಆಕೆಯ ಸೂಕ್ಷ್ಮ ರೂಪವಾಗಿದೆ. ಆ ಸೂಕ್ಷ್ಮ ಸ್ವರೂಪ ನಮ್ಮ ಒಳಗಡೆ ಇದೆ ಕುಂಡಲಿನಿ ಸ್ವರೂಪದಲ್ಲಿ. ಇಂಥ ಒಂದು ಕುಂಡಲಿನಿ ಜಾಗೃತ ನಿಮಗೆಲ್ರಿಗೂ ಆಗಲಿ. ಶ್ರೀವಿದ್ಯಾ ದೀಕ್ಷೆ ನಿಮಗೆ ಗೊತ್ತಿರೋರಿದ್ದರೆ ಅವ್ರ ಹತ್ರ ದೀಕ್ಷೆಯನ್ನು ಪಡೆದುಕೊಳ್ಳಿ. ಈ ಸಾಧನೆಯನ್ನು ಮಾಡ್ತಾ ಆನಂದವನ್ನು, ಸಂತೋಷವನ್ನು ಹೊಂದಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು. ನಮಸ್ಕಾರ.